ಅತಿ ಪವಿತ್ರವಾದ ಶ್ರೀ ರಾಮನವಮಿ. ಸಾಕ್ಷಾತ್ ಆಂಜನೇಯ ಸ್ವಾಮಿ ರಾಮನವಮಿಯ ಮಹಿಮೆಯ ಬಗ್ಗೆ ಒಂದು ಕಾಗೆಗೆ ವಿವರಿಸಿದ ಈ ಕತೆ ಇವತ್ತು ಯಾರು ಕೇಳುತ್ತಾರೋ ಅವರು ಮಾಡಿದ ಪಾಪಗಳು ಬೆಂಕಿಯಲ್ಲಿ ಬಿದ್ದ ಹತ್ತಿಯಂತೆ ಕರಗಿ ಹೋಗುತ್ತದೆ. ಪವಿತ್ರವಾದ ಗಂಗಾ ನದಿ ತೀರದಲ್ಲಿ ಕೋಟಿ ಜನರಿಗೆ ಅನ್ನದಾನ ಮಾಡಿದಷ್ಟು ಮಹಾಪುಣ್ಯ ಈ ಕತೆ ಕೇಳಿದಷ್ಟು ಮಾತ್ರಕ್ಕೆ ಬರುತ್ತದೆ. ಈ ಕತೆ ಶುರು ಮಾಡೋಕ್ಕೂ ಮುಂಚೆ ಎಲ್ಲರೂ ಕೂಡ ಜೈ ಶ್ರೀರಾಮ್, ಜೈ ಹನುಮಾನ್ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ಹಾಗೆ ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ಕತೆ ಶುರು ಮಾಡೋಣ. ಒಂದು ದಿನ ಪ್ರಶಾಂತವಾದ ಸಂಧ್ಯಾ ಸಮಯದಲ್ಲಿ ಹಿಮಾಲಯದಲ್ಲಿನ ಒಂದು ಪವಿತ್ರವಾದ ಪರ್ವತ ಶಿಖರದ ಮೇಲೆ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಆಂಜನೇಯ ಸ್ವಾಮಿ ಶ್ರೀರಾಮನ ಧ್ಯಾನದಲ್ಲಿ ಮುಳುಗಿದ್ದರು. ಅವರ ರೋಮ ರೋಮವು ರಾಮನಾಮ ಜಪದಿಂದ ಪ್ರತಿಧ್ವನಿಸುತ್ತಿತ್ತು. ಆ ಸಮಯದಲ್ಲಿ ಅಲ್ಲೊಂದು ಕಾಗೆ ಬಂದು ಅವರ ಸುತ್ತಲೂ ಪ್ರದಕ್ಷಿಣೆ ಮಾಡಲು ಶುರು ಮಾಡಿತು. ಅದರ ಕೂಗಿನಲ್ಲಿ ಹಸಿವಿಲ್ಲ, ಭಯವಿಲ್ಲ, ಯಾವುದೋ ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು ಎಂಬ ಹಂಬಲ ಇತ್ತು. ಆಂಜನೇಯ ಸ್ವಾಮಿ ಕಣ್ಣು ತೆರೆದು ಕಾಗೆಯನ್ನು ನೋಡಿದರು. ಆ ಕಾಗೆಯ ಕಣ್ಣುಗಳಲ್ಲಿ ಹಲವಾರು ಪ್ರಶ್ನೆಗಳು ತುಂಬಿದ್ದವು. ಆಂಜನೇಯ ಸ್ವಾಮಿ ಆ ಕಾಗೆಯ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡರು. ಆ ಕಾಗೆಯ ಮನಸ್ಸಿನಲ್ಲಿದ್ದ ಪ್ರಶ್ನೆಗಳು ಏನೆಂದರೆ, ಓ ಮಹಾನುಭಾವ, ನೀವು ನಿರಂತರವಾಗಿ ಜಪಿಸುವ ರಾಮನಾಮದ ಮಹಿಮೆ ಏನು? ರಾಮನವಮಿ ಬಂದಾಗ ಲೋಕದಲ್ಲಿನ ಜನರೆಲ್ಲ ಏಕೆ ಹಬ್ಬದಂತೆ ಆಚರಿಸುತ್ತಾರೆ? ಈ ಹಬ್ಬದ ಮಹಿಮೆ ಮತ್ತು ಪವಿತ್ರತೆಯ ಬಗ್ಗೆ ನನಗೆ ತಿಳಿದುಕೊಳ್ಳಬೇಕು ಎಂಬ ಆಸೆ ಇದೆ. ಈ ಪ್ರಶ್ನೆಗಳು ಕಾಗೆಯ ಮನಸ್ಸಿನಲ್ಲಿ ಇದ್ದುದು ಆಂಜನೇಯ ಸ್ವಾಮಿಗೆ ಅರ್ಥವಾಯಿತು. ಆಗ ಆಂಜನೇಯ ಸ್ವಾಮಿ ಕಾಗೆಗೆ ಈ ರೀತಿ ಹೇಳಲು ಶುರು ಮಾಡಿದರು. ಓ ಶ್ರೇಷ್ಠವಾದ ಕಾಗೆಯೇ, ನಿನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗಳು ಸಾಮಾನ್ಯವಲ್ಲ. ಇದು 3 ಲೋಕಗಳಿಗೂ ಶುಭ ಉಂಟು ಮಾಡುವ ಪ್ರಶ್ನೆಗಳು. ಸಾಕ್ಷಾತ್ ಆ ಪರಮಪುರುಷನಾದ ಶ್ರೀರಾಮನ ಕಥೆಯನ್ನು ನನ್ನ ಬಾಯಿಂದ ಹೇಳಿಸುವ ಭಾಗ್ಯವನ್ನು ನೀನು ನನಗೆ ಕೊಟ್ಟಿರುವೆ. ನನ್ನ ಸ್ವಾಮಿಯ ಅವತಾರ ರಹಸ್ಯವನ್ನು ಹೇಳುತ್ತೇನೆ, ಕೇಳು. ಪೂರ್ವದಲ್ಲಿ ತ್ರೇತಾಯುಗದಲ್ಲಿ ಅಧರ್ಮ ಬೆಳೆದು ಹೋಗಿತ್ತು. ಮುಖ್ಯವಾಗಿ ರಾವಣ, ಅವನ ತಮ್ಮ ಕುಂಭಕರ್ಣ, ಅವನ ಮಗ ಇಂದ್ರಜಿತ್ ಹಾಗೂ ಅವನ ರಾಕ್ಷಸ ಸೇನೆ 3 ಲೋಕಗಳನ್ನು ಪೀಡಿಸುತ್ತಿದ್ದರು. ದೇವತೆಗಳನ್ನು ಹಿಂಸಿಸುತ್ತಿದ್ದರು. ಋಷಿಗಳ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡುತ್ತಿದ್ದರು. ಪವಿತ್ರವಾದ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡುತ್ತಿದ್ದರು. ಅವರ ಪಾಪ ಕೃತ್ಯಗಳನ್ನು ಸಹಿಸಲಾಗದೆ ಭೂದೇವಿ ಕೂಡ ನರಕ ನೋಡುತ್ತಿದ್ದಳು. ಒಂದು ದಿನ ಋಷಿ ಮುನಿಗಳು, ಭೂದೇವಿ ಮತ್ತು ಎಲ್ಲಾ ದೇವಾನುದೇವತೆಗಳು ಬ್ರಹ್ಮದೇವರ ಬಳಿ ಹೋಗಿ ತಮ್ಮ ಕಷ್ಟ ಹೇಳಿಕೊಂಡರು. ಬ್ರಹ್ಮದೇವರು ಅವರೆಲ್ಲರನ್ನೂ ಕರೆದುಕೊಂಡು ಶ್ರೀ ಮಹಾವಿಷ್ಣುವಿನ ಹತ್ತಿರ ಹೋದರು. ಎಲ್ಲಾ ದೇವಾನುದೇವತೆಗಳು ಶ್ರೀ ಮಹಾವಿಷ್ಣುವನ್ನು, ಓ ನಾರಾಯಣ, ರಾವಣನ ಅಟ್ಟಹಾಸ ಮಿತಿಮೀರಿದೆ. ಬ್ರಹ್ಮದೇವರು ಕೊಟ್ಟ ವರದ ಕಾರಣದಿಂದ ಅವನು ದೇವ, ಗಂಧರ್ವ, ಯಕ್ಷ, ಕಿನ್ನರ, ಕಿಂಪುರುಷರ ಕೈಯಿಂದ ಮೃತ್ಯು ಇಲ್ಲದವನಾಗಿದ್ದಾನೆ. ಭೂಲೋಕದಲ್ಲಿ ಮನುಷ್ಯರು ಹಾಗೂ ವಾನರರನ್ನು ತೃಣಕ್ಕಿಂತ ಕೀಳಾಗಿ ನೋಡುತ್ತಿದ್ದಾನೆ. ಹಾಗಾಗಿ ನೀವು ಮಾನವನ ರೂಪದಲ್ಲಿ ಅವತರಿಸಿ ಆ ದುಷ್ಟನನ್ನು ಸಂಹರಿಸಿ ಧರ್ಮವನ್ನು ಪುನಃ ಸ್ಥಾಪಿಸಬೇಕು ಎಂದು ಬೇಡಿಕೊಂಡರು. ಅವರ ಕೋರಿಕೆಗೆ ಕರಗಿದ ಮಹಾವಿಷ್ಣು, ದೇವತೆಗಳೇ ಮತ್ತು ಋಷಿಮುನಿಗಳೇ, ನೀವು ಚಿಂತಿಸಬೇಡಿ. ನಾನು ಸೂರ್ಯವಂಶದಲ್ಲಿ ಇಕ್ಷ್ವಾಕು ಕುಲದ ರಾಜನಾದ ದಶರಥನ ಪ್ರಥಮ ಸಂತಾನವಾಗಿ ಜನಿಸುತ್ತೇನೆ. ಆ ಅವತಾರದಲ್ಲಿ ನನ್ನ ಹೆಸರು ಶ್ರೀರಾಮ. ಆ ಅವತಾರದಲ್ಲಿ ಮನುಷ್ಯರು ಯಾವ ರೀತಿ ಧರ್ಮಬದ್ಧವಾಗಿ ಬದುಕಬೇಕು ಎಂದು ಲೋಕಕ್ಕೆ ತೋರಿಸುತ್ತೇನೆ. ರಾವಣ ಮತ್ತು ಅವನ ವಂಶವನ್ನು ಸಂಹರಿಸಿ ಧರ್ಮವನ್ನು ಪುನಃ ಸ್ಥಾಪಿಸುತ್ತೇನೆ ಎಂದು ಅಭಯ ಕೊಟ್ಟರು. ಕೊಟ್ಟ ಮಾತಿನ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಪುನರ್ವಸು ನಕ್ಷತ್ರದ ಕರ್ಕಾಟಕ ಲಗ್ನದಲ್ಲಿ ಮಧ್ಯಾಹ್ನ 5 ಗ್ರಹಗಳು ಇರುವಾಗ ದಶರಥ ಮಹಾರಾಜನ ಪ್ರಥಮ ಮಡದಿಯಾದ ಕೌಸಲ್ಯಾದೇವಿಗೆ ಶ್ರೀರಾಮ ಜನಿಸಿದರು. ಆ ಸಮಯದಲ್ಲಿ ಎಲ್ಲಾ ದಿಕ್ಕುಗಳು ಕೂಡ ಪ್ರಶಾಂತವಾಗಿ ಬದಲಾಯಿತು. ದೇವತೆಗಳು ಆಗಸದಿಂದ ಹೂಮಳೆ ಸುರಿಸಿದರು. ಗಂಧರ್ವರು ಹಾಡಿದರು. ಅಪ್ಸರೆಯರು ನಾಟ್ಯವಾಡಿದರು. ಅಯೋಧ್ಯ ನಗರವೆಲ್ಲ ಆನಂದ ಸಾಗರದಲ್ಲಿ ಮುಳುಗಿಹೋಯಿತು. ಪ್ರತಿ ಮನೆಯವರು ಅವರ ಮನೆಯಲ್ಲೇ ಮಗು ಹುಟ್ಟಿದಷ್ಟು ಸಂತೋಷಿಸಿದರು. ಅದರ ನಂತರ
ದಶರಥ ಮಹಾರಾಜನ 3ನೇ ಮಡದಿಯಾದ ಕೈಕೇಯಿಗೆ ಭರತ ಜನಿಸಿದ. 2ನೇ ಮಡದಿಯಾದ ಸುಮಿತ್ರಾಳಿಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸಿದರು. ಆ 3 ಜನ ಸಹೋದರರು ಕೂಡ ಮಹಾವಿಷ್ಣುವಿನ ಅಂಶದವರೇ. ಶ್ರೀರಾಮ ಮಹಾವಿಷ್ಣುವಿನ ಸಂಪೂರ್ಣ ಅವತಾರ, ಭರತ ಪಾಂಚಜನ್ಯ, ಲಕ್ಷ್ಮಣ ಆದಿಶೇಷ, ಶತ್ರುಘ್ನ ಸುದರ್ಶನ ಚಕ್ರದ ಅಂಶ. ಶ್ರೀರಾಮನವಮಿ ಅಂದರೆ ಶ್ರೀರಾಮನ ಜನ್ಮದಿನ, ಅಂದರೆ ಧರ್ಮದ ಜನ್ಮದಿನ. ಶ್ರೀರಾಮನವಮಿ ಕೇವಲ ಒಬ್ಬ ದೇವರು ಹುಟ್ಟಿದ ದಿನವಲ್ಲ, ಅದು ಸತ್ಯ, ಧರ್ಮ, ನ್ಯಾಯ ಹುಟ್ಟಿದ ದಿನ. ಶ್ರೀರಾಮ ನಡೆದಾಡುವ ಧರ್ಮದ ಸ್ವರೂಪ. ಒಬ್ಬ ಮಗನಾಗಿ, ಒಬ್ಬ ಸಹೋದರನಾಗಿ, ಒಬ್ಬ ಪತಿಯಾಗಿ, ಒಬ್ಬ ಸ್ನೇಹಿತನಾಗಿ, ಒಬ್ಬ ರಾಜನಾಗಿ, ಒಬ್ಬ ಶತ್ರುವಾಗಿಯೂ ಕೂಡ ಯಾವ ರೀತಿ ಧರ್ಮಬದ್ಧವಾಗಿ ಇರಬೇಕೆಂದು ಆಚರಿಸಿ ತೋರಿಸಿದ ಆದರ್ಶ ಮೂರ್ತಿ ಶ್ರೀರಾಮ. ಹಾಗಾಗಿ ಶ್ರೀರಾಮನವಮಿ ದಿನದಂದು ಶ್ರೀರಾಮನನ್ನು ಪೂಜಿಸುವುದು ಅಂದರೆ ನಮ್ಮ ಜೀವನಕ್ಕೆ ಧರ್ಮವನ್ನು ಆಹ್ವಾನಿಸುವುದು ಎಂದು ಅರ್ಥ. ರಾಮ ಎಂಬ 2 ಅಕ್ಷರದ ನಾಮ ಸಾಮಾನ್ಯವಲ್ಲ, ಇದು ತಾರಕ ಮಂತ್ರ, ಅಂದರೆ ಸಂಸಾರ ಸಾಗರವನ್ನು ದಾಟಿಸುವ ಮಹಾಮಂತ್ರ. ನಾರಾಯಣನ ಅಷ್ಟಾಕ್ಷರಿ ಮಂತ್ರದಲ್ಲಿನ ರಾ ಬೀಜಾಕ್ಷರ, ಶಿವನ ಪಂಚಾಕ್ಷರಿ ಮಂತ್ರದಲ್ಲಿನ ಮಾ ಬೀಜಾಕ್ಷರ ಸೇರಿ ರಾಮನಾಮದಂತೆ ರೂಪುಗೊಂಡಿತು. ರಾಮನಾಮವನ್ನು ಜಪಿಸಿದರೆ ಶಿವ ಮತ್ತು ಕೇಶವ ಇಬ್ಬರನ್ನು ಪೂಜಿಸಿದಷ್ಟು ಪುಣ್ಯ ಬರುತ್ತದೆ. ಒಂದು ಸಲ ರಾಮ ಎಂದು ಪ್ರೀತಿಯಿಂದ ಕರೆದರೆ ಸಾಕು, ಕೋಟಿ ಜನ್ಮದ ಪಾಪಗಳು ಭಸ್ಮವಾಗುತ್ತದೆ. ಆದ್ದರಿಂದಲೇ ಶ್ರೀರಾಮನವಮಿಯ ದಿನದಂದು ಉಪವಾಸ ಇದ್ದು ಶ್ರೀರಾಮ ಜಯರಾಮ, ಜಯ ಜಯ ರಾಮ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಸಲ ಜಪಿಸುವ ಮೂಲಕ ಅನಂತವಾದ ಪುಣ್ಯ ಪಡೆದುಕೊಳ್ಳಬಹುದು. ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಬಿಟ್ಟು ಅರಣ್ಯಕ್ಕೆ ಹೋದರು. ಪತ್ನಿಯಾದ ಸೀತಾದೇವಿಯನ್ನು ಹೊರತುಪಡಿಸಿ ಕನಸಲ್ಲೂ ಮನಸ್ಸಲ್ಲೂ ಇನ್ನೊಂದು ಹೆಣ್ಣಿನ ಬಗ್ಗೆ ಯೋಚಿಸದ ಪವಿತ್ರ ವ್ಯಕ್ತಿ ನನ್ನ ಪ್ರಭು ಶ್ರೀರಾಮ. ಅವರನ್ನು ನಂಬಿದ ಸುಗ್ರೀವ ಮತ್ತು ವಿಭೀಷಣನಿಗೆ ಬೆಂಬಲವಾಗಿ ನಿಂತರು. ಅವರಿಗೆ ಸಹಾಯ ಮಾಡಿದ ಗುಹ ಮತ್ತು ಶಬರಿಯಂತಹ ಭಕ್ತರನ್ನು ಕೂಡ ಪ್ರೀತಿಯಿಂದ ಆದರಿಸಿದರು. ಈ ಎಲ್ಲಾ ಗುಣಗಳನ್ನು ನಾವು ನೆನೆಸಿಕೊಳ್ಳಲು ಶ್ರೀರಾಮನವಮಿ ನಮಗೊಂದು ಉತ್ತಮ ಅವಕಾಶ. ಶ್ರೀರಾಮನವಮಿಯ ದಿನದಂದು ಅನೇಕ ಜಾಗಗಳಲ್ಲಿ ಶ್ರೀ ಸೀತಾರಾಮರ ಕಲ್ಯಾಣ ನಡೆಸುತ್ತಾರೆ. ಇದರಲ್ಲೊಂದು ವೇದಾಂತ ರಹಸ್ಯವಿದೆ. ಸೀತಾದೇವಿ ಜೀವಾತ್ಮಕ್ಕೆ ಸಂಕೇತ, ಶ್ರೀರಾಮ ಪರಮಾತ್ಮನಿಗೆ ಸಂಕೇತ. ಜೀವಾತ್ಮಳಾದ ಸೀತಾದೇವಿ ಲೌಕಿಕ ಆಕರ್ಷಣೆ, ಅಂದರೆ ಚಿನ್ನದ ಜಿಂಕೆಯತ್ತ ಆಕರ್ಷಿತಳಾಗಿ ಪರಮಾತ್ಮನಿಂದ ದೂರಾಗಿ ರಾವಣ ಎಂಬ ಅಹಂಕಾರಕ್ಕೆ, ಅಂದರೆ 10 ಇಂದ್ರಿಯಗಳಿಗೆ ಬಂದಿಯಾಗುತ್ತಾಳೆ. ಆಗ ಜೀವಾತ್ಮ ಅನುಭವಿಸುವ ವೇದನೆ, ಅಂದರೆ ಸೀತಾದೇವಿ ಅನುಭವಿಸುವ ವೇದನೆ ವರ್ಣಿಸಲು ಅಸಾಧ್ಯ. ಆ ಸಮಯದಲ್ಲಿ ಹನುಮಂತ ಎಂಬ ಸದ್ಗುರುವಿನ ಮುಖಾಂತರ ಪರಮಾತ್ಮನ ಸಂದೇಶವನ್ನು ಕೇಳಿ ನಂಬಿಕೆ ಎಂಬ ಸೇತುವೆಯನ್ನು ದಾಟಿ ಅಹಂಕಾರವನ್ನು ಜಯಿಸಿ ಪರಮಾತ್ಮನನ್ನು ಮತ್ತೆ ಸೇರುವುದೇ ಶ್ರೀ ಸೀತಾರಾಮ ಕಲ್ಯಾಣದ ಅಂತರಾರ್ಥ. ಈ ಕಲ್ಯಾಣವನ್ನು ನೋಡುವುದು ಅಥವಾ ನಡೆಸುವುದರಿಂದ ಜೀವಾತ್ಮ ಮತ್ತು ಪರಮಾತ್ಮನ ಐಕ್ಯತೆ ಸಿದ್ಧಿಯಾಗುತ್ತದೆ. ಈ ಪವಿತ್ರವಾದ ದಿನದಂದು ಭಕ್ತರು ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ಸ್ನಾನ ಮಾಡಿ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ದಿನವಿಡೀ ಉಪವಾಸ ಇದ್ದು ಹಾಲು, ಹಣ್ಣು ಮುಂತಾದ ಸಾತ್ವಿಕ ಆಹಾರ ಮಾತ್ರ ತಿಂದು ಶ್ರೀರಾಮನ ಪೂಜೆ ಮಾಡಬೇಕು. ಶ್ರೀರಾಮನನ್ನು ತುಳಸಿ ಎಲೆ ಮತ್ತು ಹೂವುಗಳಿಂದ ಅಲಂಕರಿಸಬೇಕು. ಶ್ರೀರಾಮ ಅಷ್ಟೋತ್ತರ ಶತನಾಮವಳಿ, ಶ್ರೀರಾಮ ಸಹಸ್ರನಾಮ ಸ್ತೋತ್ರ, ರಾಮರಕ್ಷಾ ಸ್ತೋತ್ರ ಮುಂತಾದವುಗಳನ್ನು ಓದಬೇಕು. ಶ್ರೀರಾಮನ ಜನನದ ಬಗ್ಗೆ ಓದುವುದು ಅಥವಾ ಕೇಳುವುದು ಮಾಡಬೇಕು. ಮಧ್ಯಾಹ್ನ ನಿದ್ದೆ ಮಾಡದೆ ಅದೇ ಸಮಯದಲ್ಲಿ ಶ್ರೀರಾಮ ಜನಿಸಿರುವುದರಿಂದ ಆಗ ಪ್ರತ್ಯೇಕವಾದ ಪೂಜೆಗಳು, ಮಂಗಳಹಾರತಿ ಮತ್ತು ನೈವೇದ್ಯಗಳು ಸಮರ್ಪಿಸಬೇಕು. ಸಾಧ್ಯವಾದರೆ ದೇವಾಲಯದಲ್ಲಿ ನಡೆಯುವ ಸೀತಾರಾಮರ ಕಲ್ಯಾಣವನ್ನು ನೋಡಬೇಕು. ಶ್ರೀರಾಮನಿಗೆ ನೈವೇದ್ಯವಾಗಿ ಬೆಲ್ಲದ ಪಾನಕ, ಕೋಸಂಬರಿ ಮತ್ತು ಮಜ್ಜಿಗೆ ಸಮರ್ಪಿಸಬೇಕು. ಪಾನಕದಲ್ಲಿರುವ ಸಿಹಿ ಶ್ರೀರಾಮನ ಕರುಣೆಗೆ, ಕೋಸಂಬರಿಯಲ್ಲಿರುವ ಹಸಿ ನಿರ್ಮಲವಾದ ಭಕ್ತಿಗೆ, ಮಜ್ಜಿಗೆ ತಂಪಾದ ಜೀವನಕ್ಕೆ ಸಂಕೇತ. ಈ ದಿನ ಮಾಡುವ ದಾನ ಧರ್ಮಕ್ಕೆ ವಿಶೇಷವಾದ ಫಲ ಇರುತ್ತದೆ. ಹಾಗಾಗಿ ಈ ದಿನ ಭಕ್ತರು ಮಜ್ಜಿಗೆ, ಕೋಸಂಬರಿ, ಪಾನಕ ಮುಂತಾದವುಗಳನ್ನು ದಾನ ಮಾಡಬೇಕು.
ಓ ಕಾಗೆಯೇ, ನಾನು ಪ್ರಪಂಚದಲ್ಲಿ ಚಿರಂಜೀವಿಯಾಗಿ ಇರಲು ಕಾರಣ ಗೊತ್ತಾ? ಎಲ್ಲಿ ಶ್ರೀರಾಮನ ಕತೆ ನಡೆಸುತ್ತಾರೋ, ಎಲ್ಲಿ ರಾಮನಾಮ ಕೇಳಿಸುತ್ತದೋ, ಅಲ್ಲಿ ನಾನು ಸೂಕ್ಷ್ಮ ರೂಪದಲ್ಲಿ ಇರುತ್ತೇನೆ. ನನ್ನ ಸ್ವಾಮಿಯ ಕತೆ ಕೇಳುತ್ತಾ ಆನಂದ ಬಾಷ್ಪಗಳನ್ನು ಸುರಿಸುತ್ತೇನೆ. ಯಾರು ಶ್ರೀರಾಮನವಮಿಯ ದಿನದಂದು ಸಂಪೂರ್ಣ ಶ್ರದ್ಧಾಭಕ್ತಿಯಿಂದ ನನ್ನ ಸ್ವಾಮಿಯನ್ನು ಆರಾಧಿಸುತ್ತಾರೋ, ರಾಮಾಯಣವನ್ನು ಓದುತ್ತಾರೋ, ಅವರ ಹಿಂದೆಯೇ ನಾನಿರುತ್ತೇನೆ. ಅವರಿಗೆ ಒಂದು ಕಷ್ಟ ಬಂದರೆ ನನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಅವರನ್ನು ಕಾಪಾಡುತ್ತೇನೆ. ಅವರ ಕೋರಿಕೆಗಳನ್ನು ನನ್ನ ಪ್ರಭುವಿನ ಪಾದದ ಬಳಿ ತಲುಪಿಸಿ ಅದು ನೆರವೇರುವಂತೆ ಮಾಡುತ್ತೇನೆ. ಅದು ಶ್ರೀರಾಮ ಭಕ್ತನಾದ ಈ ಆಂಜನೇಯ ಕೊಡುತ್ತಿರುವ ಮಾತು. ಶ್ರೀರಾಮನ ಭಕ್ತರಿಗೆ ಯಾವ ಭಯವೂ ಇರುವುದಿಲ್ಲ. ಅವರ ಯೋಗಕ್ಷೇಮಗಳು ಇನ್ನು ನನ್ನದು ಅಂದರು ಆಂಜನೇಯ ಸ್ವಾಮಿ. ಆಂಜನೇಯನ ಈ ಮಾತುಗಳು ಕೇಳಿದ ಆ ಕಾಗೆಯ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಸುರಿಯಿತು. ಅದು ಭಕ್ತಿಯಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿತ್ತು. ಆ ಕಾಗೆ ಅದರ ತಲೆಯನ್ನು ಆಂಜನೇಯ ಸ್ವಾಮಿಯ ಪಾದಗಳಿಗೆ ತಾಕಿಸಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹಾರಿಹೋಯಿತು. ಆಂಜನೇಯ ಸ್ವಾಮಿ ಮತ್ತೆ ಶ್ರೀರಾಮನ ಧ್ಯಾನದಲ್ಲಿ ಲೀನವಾದರು. ಸ್ನೇಹಿತರೆ, ಈ ಕತೆ ಇವತ್ತು ಕೇಳಿದ ನಿಮ್ಮಷ್ಟು ಅದೃಷ್ಟವಂತರು ಈ ಭೂಮಿಯಲ್ಲಿ ಮತ್ತೊಬ್ಬರಿಲ್ಲ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಜೈ ಶ್ರೀರಾಮ್, ಜೈ ಆಂಜನೇಯ.